ಕನ್ನಡದ ಭಾಷಣ ಮಾಡಿದ್ರೆ ಎಂಟು ಹಿಂಗೆ ಕೈವತ್ತ ಮುಚ್ಕೊಂಡು ನಕ್ಕದ ವೆರಿ ಗುಡ್ ಅಂದರು. ಮತ್ತು ಭಾಳ ಡಿಸಿಪ್ಲಿನ್ ಅಂಥೊಬ್ಬ ಶ್ರೇಷ್ಠ ವ್ಯಕ್ತಿ ಕೇವಲ ಕರ್ನಾಟಕಕ್ಕೆ ಇಂಡಿಯಾಕ್ಕೆ ಸೀಮಿತಲ್ಲ, ಹೊರದೇಶದಲ್ಲಿ ಸಹಿತ ಅವರು ಭಾಳ ಪ್ರಸಿದ್ಧವಾಗಿದ್ದರು ಅಂಥವ್ರು. ಮತ್ತು ವಯಸ್ಸಿಂದ ಇದರಿಂದ ಸಹಜವಾಗದ್ದ ಅವ್ರನ್ನೆಲ್ಲ ಏನು ನಂದು ಇಷ್ಟ ಬಂದು ಈಗಿನ ಇರುವಂಥ ಶಾಸಕರು, ಈಗಿನಂಥ ಸಚಿವರು, ಈಗಿನಂಥ ರಾಜಕಾರಣಿಗಳು ಎಸ್.ಎಂ. ಕೃಷ್ಣ ಅವರ ನಡವಳಿಕೆಯನ್ನು ಜೀವನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಯಾವುದು ಮಾಡಿದಂಗಲ್ಲ ಅಂತ ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಇವತ್ತಿನ ರಾಜಕೀಯಕ್ಕೆ ಎಸ್.ಎಂ. ಕೃಷ್ಣ ಅವರ ನಡೆ ನುಡಿ ಮತ್ತು ಅವರು ನಡೆಸ್ಕೊಳ್ಳುವಂಥ ರೀತಿ ಇವತ್ತು ನಾವು ನೆನೆಸ್ಕೋಬೇಕಲ್ಲ. ಅವ್ರು ಏನು ನಡೆದಾರ ಅದನ್ನು ಬರೀ ಬಾಯಿ ಮಾತೆಲ್ಲ ನಮ್ಮ ಪದ್ಧತಿಯಲ್ಲಿ ತರಬೇಕು. ಅದನ್ನು ಇವತ್ತೇನಾದ್ರು ಅವರ ಎಸ್.ಎಂ. ಕೃಷ್ಣ ಅವರು ನಮ್ಮ ದೇಶ, ರಾಷ್ಟ್ರ, ರಾಜ್ಯ ಇವೆಲ್ಲಲ್ಲಿ ಅತ್ಯಂತ ಮಾದರಿಯಾದಂಥ ಒಬ್ಬ ವ್ಯಕ್ತಿ ಆದ್ದರಿಂದ ಕನಿಷ್ಠ ಅವ್ರನ್ನ ಸ್ವಲ್ಪ ಆದರೂ ಅವ್ರನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ನಮ್ಮ ಜೀವನದಲ್ಲಿ ಸಾರ್ಥಕ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟಿ ರವಿ ಅವರ ಬಂಧನದ ಬಗ್ಗೆ ಪರ್ಮಿಷನ್ ಏನಾದರೂ ಇಲ್ಲ, ನಮ್ಮಲ್ಲಿ ಕಾನೂನು ಏನಿದೆ ಅಂದರೆ ಮೊದಲಿಗೊಂದು 20-30 ವರ್ಷದಿಂದ ಇತ್ತು. ಅದು ಎಲ್ಲೋ ಒಂದು ಕೇಸಾಗಿ ಮರ್ಡರಾಗಿ ಅವ್ರು ಸಿಕ್ಕಿಲ್ಲ ಹಂಗಾಗಿತ್ತು. ಈಗೇನಂದ್ರೆ ಅವ್ರು ಅರೆಸ್ಟ್ ಮಾಡಿದ ನಂತರ ನಮ್ಗೆ ಇಂಟಿಮೇಷನ್ ಕೊಟ್ಟಾರೆ. ನಿನ್ನೆ ನಾನು ಅರೆಸ್ಟ್ ಮಾಡಿ ಯಾವ ಸೆಕ್ಷನ್ ಮಾಡಿ ನಿನ್ನೆ ಇಂಟಿಮೇಷನ್ ಕೊಟ್ಟಾರೆ. ಈ ಪ್ರಕ್ರಿಯೆ ಬಗ್ಗೆ ಏನು ಹೇಳ್ತೀರಿ ಸರ್? ನೀವು ಪರಿಶೀಲನೆ ಮಾಡಿದಾಗಲ್ಲ ಏನಾದರೂ ಕಂಡು ಬಂತು ಸರ್? ನಾವು ಪರಿಶೀಲನೆ ಮಾಡ್ಬೇಕಾದ್ರೆ ಹಿಂಗಿದೆ, ನಮ್ಮ ಸೆಷನ್ ಅಡ್ಜರ್ನ್ ಆದ ನಂತರ ಅದು ಬಂದ್ ಆಗಿಬಿಡ್ತಾವೆ. ನಮ್ಮದೇ ಆದಂಥ ಚಾನಲ್ಗಳು ನಮ್ಮದೇ ಆದಂಥದ್ದು ಬಂದ್ ಹಾಕೋರು. ನಾವು ಪರಿಶೀಲನೆ ಮಾಡಿದೆವು. ಸುಮಾರು 4 ಜನ ಸೆಕ್ರೆಟ್ರಿ, ಅಡಿಷನಲ್ ಸೆಕ್ರೆಟ್ರಿ, ಡೆಪ್ಟಿ ಸೆಕ್ರೆಟ್ರಿ, ಅಂಡರ್ 4 ಮಂದಿ ಕಳಿಸಿದ್ವಿ. ಹುಡುಕಿದ್ದು ನಮ್ಗೆ ಸಿಗಲಿಲ್ಲ. ಈಗ ಅವರೇನೋ ಒಂದು ಬೇರೆ ಚಾನಲ್ ಬಂದೈತೆ ಅಂತಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ಇನ್ನೂ ಕಾಲ ಮುಂಚೆ ಪರಿಶೀಲನೆ ಮಾಡೋದು ನನಗೇನಾದರೂ ಅಥೆಂಟಿಕ್ ಅನಿಸಿದರೆ ಮತ್ತು ಬೇರೆ ದಾರಿಯಿಂದ ನಾನು ತೋರಿಸ್ತೀನಿ. ಈ ಪರಿಶೀಲನೆ ಮಾಡೋದು ಕ್ಯಾಪ್ಚರ್ ಆಗ್ತದೆ ಸರ್ ಅಂಥ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಅಂದರೆ ನಮ್ಮಲ್ಲಿ ಹೆಂಗಿದೆ ಅಂದರೆ ಹೌಸ್ ಹಿಡಿದ್ರೆ ಇಮ್ಮಿಡಿಯೇಟ್ಲಿ 1 ಸೆಕೆಂದಾಗ ಕ್ಲೋಸ್ ಆಗಿಬಿಡ್ತಾವೆ. ನಮ್ಮ ಚಾನಲ್ಗಳು ಇವು ಎಲ್ಲ ಹಾಕ್ತಾವೆ. ಬೇರೆ ಚಾನಲ್ಗಳಿಗೆ ನಾವು ನೋಡಿಲ್ಲ, ಬಟ್ ಯಾರು ನಮ್ಗೆ ಕೊಟ್ಟರು. ಈಗೇನೋ ಪೇಪರಲ್ಲಿ ಅವರು ಹೇಳಿದ್ದಾರೆ, ಅವ್ರನ್ನ ಕೇಳ್ತೀನಿ. ಅವ್ರು ಕೊಟ್ಟರೆ ಇವತ್ತು ನನಗೆ ದಾರಿದೆ. ನಮ್ಮದೇ ಆದಂಥ ನಿಯಮಗಳಿದಾವೆ. ನಾನು ಮೀಟಿಂಗ್ ಕರೆದಿನಿ ಮಧ್ಯಾಹ್ನ 3 ಗಂಟೆಗೆ. ನಿಯಮಗಳ ಪ್ರಕಾರ ಅದನ್ನು ಮತ್ತೆ ನಾನು ಬೇರೆ ಯಾವ ಕಮಿಟಿ ಕಳಿಸ್ಬೇಕು ಮಾಡ್ತೀನಿ. ಯಾರೇ ಇರಲಿ ಒಟ್ಟಿನ ಮೇಲೆ ಏನಂದರೆ ನಮ್ಮ ಸದನದಲ್ಲಿ ಅಂಥದ್ದು ಆಗಬಾರ್ದಾಗಿತ್ತು. ಆಗಿದ್ದನ್ನು ನಾವು ಸರಿನೋ ತಪ್ಪು ಅಂತ ತಿಳ್ಕೊಳ್ಳೋಕೆ ನಮಗೆ ಕಮಿಟಿ ಅದಾವೆ. ಆ ಕಮಿಟಿ ಕಳಿಸುವಂಥ ವಿಚಾರವನ್ನು ನಾನು ತೀರ್ಮಾನ ಮಾಡಿ ಮಾಡ್ತೀನಿ. ಸರ್, ಆ ಪದ ಬಳಕೆಯನ್ನು ಮಾಡಿದ್ರು ಮುಂದಿನ ಪ್ರಕ್ರಿಯೆ ಏನು? ಮುಂದಿನ ಪ್ರಕ್ರಿಯೆ ನಮ್ಮಲ್ಲೇ ಒಂದು ಎಥಿಕ್ಸ್ ಕಮಿಟಿ ಅಂತಿದೆ. ಈಗ ಹಿಂದೆ ಭಾಳ ಪಾರ್ಲಿಮೆಂಟಲ್ಲಿ ಆದ ಎಥಿಕ್ಸ್ ಕಮಿಟಿ, ಅದು ಹೈಯೆಸ್ಟ್ ಕಮಿಟಿ ನಮ್ಮಲ್ಲಿ. ಆ ಕಮಿಟಿ ಕಳಿಸಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟನಾಗ ಆ ರಿಪೋರ್ಟ್ ಪ್ರಕಾರ ನಮ್ಮ ಮುಂದೆ ಅಂತ ಮಾಡ್ತಾರೆ. ಆ ರಿಪೋರ್ಟ್ ಪ್ರಕಾರ ನಮ್ಮ ಮುಂದಕ್ಕೆ ಮಾತಾಡ್ತೀವಿ. ಇವತ್ತು ನಾನು ಅವತ್ತು ಬರಲಿಕ್ಕಾಗಲಿಲ್ಲ. ಅಧಿವೇಶನ ನಡೆದಲ್ಲಿ ಭಾಳಷ್ಟು ಗಲಾಟೆ ಎಲ್ಲ ಆದ ನಂತರ ನನಗೆ ಫ್ಲೈಟ್ ತಪ್ಪಿದ್ವಿ. ಅದಕ್ಕೆ ಇವತ್ತು ಹುಬ್ಬಳ್ಳಿಯಿಂದ ನೇರವಾಗಿ ಇಲ್ಲಿ ಬಂದೀನಿ. ಎಸ್.ಎಂ. ಕೃಷ್ಣ ಅವರಿಗೆ ನನಗೆ ಭಾಳ ಆತ್ಮೀಯವಾದಂಥದ್ದು. ನನ್ನ ಮೇಲೆ ಅವ್ರು ಎಷ್ಟು ಪ್ರೀತಿ ಇದ್ರಂದ್ರೆ ಎಂದೂ ಅವರು ಹೊರಟಿದ್ದಿದ್ರು ನನಗೆ. ಬಸವರಾಜ್ ಬಾರಪ್ಪ ಇಲ್ಲೇ ಅಷ್ಟೊಂದು ಪ್ರೀತಿ ಸರ್. ಮತ್ತು ಅವರಿಂದ ನಾವು ಭಾಳಷ್ಟು ಮಾರ್ಗದರ್ಶನ ಪಡೆದಿದ್ವಿ. ಅವರೊಬ್ಬ ಶ್ರೇಷ್ಠವಾದಂಥ ಸಭಾಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು. ಮತ್ತು ಅವರಂಥ ಡಿಸಿಪ್ಲಿನ್ ಮನುಷ್ಯರನ್ನ ನೋಡಲಿಲ್ಲ. ಹೆಗಡೆ ಅವ್ರನ್ನ ಕಂಪೇರ್ ಮಾಡ್ತಿದ್ದೆ. ಕಂಪೇರ್ ಮಾಡುವಾಗ ಮತ್ತು ಇವ್ರ ಕಡೆನೇ ನಮ್ಮದು ಒಲವು ಜಾಸ್ತಿ ಆಗಿತ್ತು. ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ನಾಡಿನ ಕೇವಲ ಕರ್ನಾಟಕಲ್ಲ, ಇಡೀ ರಾಷ್ಟ್ರಕ್ಕಲ್ಲ, ಇಡೀ ದೇಶಕ್ಕಲ್ಲ, ಜಗತ್ತಿಗೆ ಮಾದರಿ ಅಂತ. ಯಾಕಂದ್ರೆ 1964 ನಾವು SLC ಓದ್ತಿದ್ದೆವು. ಆವಾಗ ಜಾನ್ ಎಫ್ ಕೆನಡಿ ಕ್ಯಾನ್ವಾಸ್ಗೆ ಹೋಗಿದ್ರು. ಅವರು ಕ್ಯಾನ್ವಾಸಕ್ಕೆ ಹೋಗಿ ಬಂದಾಗ ನಾವು ಓದಿದ್ದೀವಿ. ಆವಾಗ ನಾನು ಇವ್ರಿಗೆ ಬಂದು ಜೋಕ್ ಮಾಡಿದೆ. ಜೋಕ್ ನೀವೆಲ್ಲ ಎಷ್ಟು ಇರುತ್ತೆ ಹೇಳ್ತೀನಿ. ಏನು ಸರ್ ಜಾನ್ ಎಫ್ ಕೆನಡಿ ಬಂದ್ ಮಾಡೋಣ, ಜಾನ್ ಎಫ್ ಕೆನಡಿ ಕ್ಯಾನ್ವಾಸ್ ನೋಡಕ್ಕೆ ಹೋಗಿದ್ರಿ, ಕನ್ನಡದ ಭಾಷಣ ಮಾಡಿದ್ರೆ ಎಂಟು ಹಿಂಗೆ ಕೈವತ್ತ ಮುಚ್ಕೊಂಡು ನಕ್ಕದ ವೆರಿ ಗುಡ್ ಅಂದರು. ಮತ್ತು ಭಾಳ ಡಿಸಿಪ್ಲಿನ್ ಅಂಥೊಬ್ಬ ಶ್ರೇಷ್ಠ ವ್ಯಕ್ತಿ ಕೇವಲ ಕರ್ನಾಟಕಕ್ಕೆ ಇಂಡಿಯಾಕ್ಕೆ ಸೀಮಿತಲ್ಲ, ಹೊರದೇಶದಲ್ಲಿ ಸಹಿತ ಅವರು ಭಾಳ ಪ್ರಸಿದ್ಧವಾಗಿದ್ದರು ಅಂಥವ್ರು. ಮತ್ತು ವಯಸ್ಸಿಂದ ಇದರಿಂದ ಸಹಜವಾಗದ್ದ ಅವ್ರನ್ನೆಲ್ಲ ಏನು ನಂದು ಇಷ್ಟ ಬಂದು ಈಗಿನ ಇರುವಂಥ ಶಾಸಕರು, ಈಗಿನಂಥ ಸಚಿವರು, ಈಗಿನಂಥ ರಾಜಕಾರಣಿಗಳು ಎಸ್.ಎಂ. ಕೃಷ್ಣ ಅವರ ನಡವಳಿಕೆಯನ್ನು ಜೀವನವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಅದಕ್ಕಿಂತ ಶ್ರೇಷ್ಠವಾದಂಥ ಕೆಲಸ ಯಾವುದು ಮಾಡಿದಂಗಲ್ಲ ಅಂತ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.